ಮೊದಲಿನಿಂದಲೂ ಕೂಡ ಅವರ ಐಡಿಯಾಲಜಿಕಲಿ ಒಂದು ಡೆಮೋಕ್ರೆಟಿಕ್ ಸಿಸ್ಟಮ್ನಲ್ಲಿ ಕೆಲವು ಅವರ ಅಂಶಗಳು ಅದಕ್ಕೆ ಹೊಂದಾಣಿಕೆ ಆಗೋದಿಲ್ಲ. ಅದಕ್ಕಾಗಿ ಅದರ ಬಗ್ಗೆ ಆಗಿಂದಾಗ್ಗೆ ನಡೀತಾನೆ ಇದೆ. 100 ವರ್ಷದ ಅವಧಿಯಲ್ಲಿ ಅನೇಕ ಸಂದರ್ಭದಲ್ಲಿ ಇಂಥದ್ದು ಬಂದಿದೆ. ಪ್ರತಿ ಸಾರಿನೂ ಬಂದಾಗೆಲ್ಲ ಏನಾದರೂ ಒಂದು ಇಂಥ ವಿಚಾರಗಳಲ್ಲಿ ಸರ್ಕಾರಗಳು ಕ್ರಮ ತಗೊಂಡಿದ್ದಾವೆ. ಈಗ 2013ರಲ್ಲಿ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಇದ್ರು. ಈಗ ಅವ್ರು ಯಾಕೆ ಆದೇಶ ಮಾಡಿದ್ರು? ಅವ್ರಿಗೂ ಕೂಡ ಅವ್ರು ಹೇಳೋದು ಅವ್ರದೇ ಅಂಗಸಂಸ್ಥೆ RSS ಅಂತೇಳಿ ಭಾರತೀಯ ಜನತಾ ಪಾರ್ಟಿದು. ಹಂಗಿರುವಾಗ ಅವ್ರು ಯಾಕೆ ಆದೇಶ ಮಾಡಿದ್ರು? ಈಗ ನಾವು ಮಾಡಿದಾಗ ಮಾತ್ರ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ. ಅವ್ರು ಮಾಡಿದಾಗ ಯಾಕೆ ಯಾರು ಇದು ಗೊಂದಲ ಆಯಿತು, ಅದಾಯಿತು, ಇದಾಯಿತು ಅಂತ ಹೇಳಿ ಪ್ರಶ್ನೆ ಮಾಡಲೇ ಇಲ್ಲ. ಹಾಗಾಗಿ ಸರ್ಕಾರ ಅನ್ನೋದು ಒಂದು ಶಾಂತಿಯನ್ನು ಕಾಪಾಡಬೇಕು. ಪ್ರಚೋದನೆಕಾರಿಯಾಗಿರ್ತಕ್ಕಂಥವು ಯಾವೂ ಕೂಡ ಆಗಬಾರದು ಅನ್ನೋ ಮುಂಜಾಗೃತ ಕ್ರಮವನ್ನು ತಗೊಂಡಿರ್ತಾರೆ. ಸರ್, ಈಗ ಬಜರಂಗ್ ದಳ ಕೂಡ ನಿಷೇಧ ಮಾಡಬೇಕು, ಅದರ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಅನ್ನುವಂಥ ಚರ್ಚೆ ನಾವು ಸರ್ಕಾರದಲ್ಲಿ ಸದ್ಯಕ್ಕೆ ಯಾವುದು ಆ ರೀತಿ ಚರ್ಚೆ ಇಲ್ಲ. ಅಂದ್ರೆ ನಿಮ್ಮ ಪ್ರಣಾಳಿಕೆಯಲ್ಲೇ ಹೇಳಿದ್ರು ಬಜರಂಗ್ ದಳನ ಬ್ಯಾನ್ ಮಾಡ್ತೀವಿ ಅಂತ. ಇಲ್ಲ, ಅದು ಸದ್ಯಕ್ಕೆ ಯಾವುದು ಚರ್ಚೆ ಇಲ್ಲ. ಇನ್ನೊಂದು ರಸ್ತೆ ಗುಂಡಿಗಳ ವಿಚಾರವಾಗಿ